ವೆಲ್ಕಮ್ ಟು ಶಿಪ್ಲಾರ್ ಫ್ಯಾಷನ್ ಡಿಸೈನ್ ಟೆಕ್ನಾಲಜಿ. ಇವತ್ತು ನಾನು ನಿಮಗೆ ಸ್ಲೀವ್ಸ್ ಅನ್ನ ಹೇಗೆ ಮೆಷರ್ಮೆಂಟ್ ತಗೊಂಡು ಮಾರ್ಕ್ ಮಾಡೋದು ಹೇಗೆ, ಅದನ್ನ ಯಾವ ತರ ತಗೊಂಡ್ರೆ ಎಕ್ಸಾಕ್ಟ್ ಪರ್ಫೆಕ್ಟ್ ಶೇಪ್ ಅಂಡ್ ಫಿಟ್ಟಿಂಗ್ ಅಲ್ಲಿ ಕುತ್ಕೊಳ್ಳುತ್ತೆ ಅನ್ನೋದನ್ನ ಈಸಿಯಾಗಿ ಹೇಳ್ಕೊಡ್ತೇನೆ. ಇವಾಗ ಅಬ್ಸರ್ವ್ ಮಾಡಿ. ಫಸ್ಟ್ ಮೆಷರ್ಮೆಂಟ್ ಹೇಗೆ ತಗೊಳ್ಳೋದು ಅನ್ನೋದನ್ನ ತಿಳ್ಕೊಳ್ಳುವ. ಫಸ್ಟ್ ನನಗೆ ಸ್ಲೀವ್ಸ್ ಲೆಂತ್ ತಗೊಳ್ತಾ ಇದ್ದೀನಿ. ಇದು ನಾನು ಈಗ ನಿಮ್ಗೆ ತೋರಿಸ್ತಾ ಇರೋದು ಎಲ್ಬೋ ಮೆಷರ್ಮೆಂಟ್ ತನಕ. ಸೊ ಇದು ಬಂದ್ಬಿಟ್ಟು ನಂದು ಎಲ್ಬೋ ಮೆಷರ್ಮೆಂಟ್ 10.5 ಇದೆ. ಇದಾದ ನಂತರ ನೆಕ್ಸ್ಟ್ ಎಲ್ಬೋ ರೌಂಡ್ ಏನಿದೆ ಲೆಂತ್ ಇದು 10 ಇದೆ ನನಗೆ. ನೆಕ್ಸ್ಟ್ ನಾನು ಬೈಸಿಪ್ಸ್ ರೌಂಡ್ ತಗೊಳ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ನನಗೆ 12 ಇದೆ. ಇದಾದ ನಂತರ ಐ ಆಮ್ ಟೇಕಿಂಗ್ ದ ಹಾರ್ಮೋಲ್ ಶೇಪ್ ಬಂದ್ಬಿಟ್ಟು ನನಗೆ 16 ಇದೆ. ಸೊ ಇವ್ರದ್ದು ಮೆಷರ್ಮೆಂಟ್ ಅಲ್ಲಿ ಎಲ್ಬೋ, ಹಾರ್ಮೋಲ್, ಬೈಸಿಪ್ಸ್ ಎಲ್ಲ ಮೆಷರ್ಮೆಂಟ್ ಎಕ್ಸಾಕ್ಟ್ ನನಗೆ ತಗೊಂಡಿರೋದ್ರಿಂದ ಬಟ್ಟೆಯಲ್ಲಿ ಹೇಗೆ ಮಾರ್ಕ್ ಮಾಡೋದು ಅನ್ನೋದು ನಾನು ತೋರಿಸ್ಕೊಡ್ತೇನೆ. ಬಟ್ ಆಸ್ ಪರ್ ಮೆಷರ್ಮೆಂಟ್ ಎಲ್ಬೋ ಲೆಂತ್ ಬಂದ್ಬಿಟ್ಟು 10.5, ಬೈಸಿಪ್ಸ್ 12 ಇದೆ, ಎಲ್ಬೋ ರೌಂಡ್ 10 ಇದೆ, ಹಾಗೂ ಹಾರ್ಮೋಲ್ 16 ಇದೆ. ಇದೆಲ್ಲದನ್ನು ನಾನು ಲೈಕ್ ಫ್ಯಾಬ್ರಿಕ್ ಅನ್ನ ಯಾವಾಗಲೂ ಫೋಲ್ಡ್ ಮಾಡಿ ನಾವು ಮಾರ್ಕ್ ಮಾಡೋದು ಹೇಗೆ ಅಂದ್ರೆ ಆಫ್ ದ ಫ್ಯಾಬ್ರಿಕ್ ಅಲ್ಲಿ ನಾವು ಮಾರ್ಕ್ ಮಾಡುವಂಥದ್ದು. ಸೊ ಅದರಲ್ಲಿ 10.5 ಅಂದ್ರೆ ಅದ್ರಲ್ಲಿ ಆಫ್ ಅಂತಂದ್ರೆ 5.25 ಬರುತ್ತೆ. ಸೊ ಇದರಲ್ಲಿ ಬೈಸಿಪ್ಸ್ 12 ಅಂತಂದ್ರೆ ಆಫ್ ದ ಪಾರ್ಟ್ ಅಂತಂದ್ರೆ ಅದರಲ್ಲಿ 6 ಬರುತ್ತೆ, 6 ಇಂಚ್ ಆಗುತ್ತೆ. ಸೊ ಇದನ್ನ ನಾನು 10 ಅಂತಂದ್ರೆ 5 ಇಂಚ್ ಬರುತ್ತೆ, ಹಾರ್ಮೋಲ್ ಅಲ್ಲಿ 8 ಇಂಚ್ ಬರುವಂಥದ್ದು. ಸೊ ಇದೆಲ್ಲ ನಾನು ಮೆಷರ್ಮೆಂಟ್ ಒಂದು ಮಾಡಿ ಇಟ್ಕೊಂಡಿದ್ದೇನೆ. ಸೊ ಇದನ್ನ ಹೇಗೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ, ಬಟ್ಟೆಯಲ್ಲಿ ಹೇಗೆ ಮಾರ್ಕ್ ಮಾಡ್ತೀವಿ ಅನ್ನೋದನ್ನ ಇದು ನಾನು ತೋರಿಸ್ಕೊಡ್ತೇನೆ. ಬಟ್ ಡಬಲ್ ಫೋಲ್ಡ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಕ್ ಅಂತ ಹೇಳ್ಬಿಟ್ಟು. ಸೊ ಈಗ ನಾನು ಫಸ್ಟ್ ಸ್ಲೀವ್ಸ್ ಲೆಂತ್ ನಾನು ಮಾರ್ಕ್ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಇಲ್ಲಿಂದ ಇಲ್ಲಿಗೆ ಸ್ಲೀವ್ ಲೆಂತ್ ನನಗೆ ಎಷ್ಟಿದೆ 10.5 ಇದೆ. 10.5 ಅಂತ ಅಂದ್ರೆ ಯೂಶಲಿ 1 ಇಂಚ್ ನಾನು ಎಕ್ಸ್ಟ್ರಾ ತಗೊಳ್ತೀನಿ. ಯಾಕಂದ್ರೆ ಮೇನ್ ಫ್ಯಾಬ್ರಿಕ್ ಅಲ್ಲೇ ನಾವು ಮಾಡೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತಗೊಂಡೆ ನಾನು ಫೋಲ್ಡ್ ಮಾಡ್ತೇನೆ. ಎಲ್ಬೋ ರೌಂಡ್ ಮೆಷರ್ಮೆಂಟ್ ಬಂದ್ಬಿಟ್ಟು ನನಗೆ ಆಫ್ ಅಂತಂದ್ರೆ ಎಕ್ಸಾಕ್ಟ್ ನನಗೆ 5 ಅಂತ ಹೇಳ್ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ದೆನ್ ನೆಕ್ಸ್ಟ್ ನಾನು ಸೇಮ್ ಮೇಲೆ ಹೋಗ್ತೀನಿ. ಬೈಸೆಪ್ಸ್ ಆಫ್ ನಂದು ಎಷ್ಟು ಬರುತ್ತೆ 12 ಇರೋದ್ರಿಂದ ನನಗೆ ಬೈಸೆಪ್ಸ್ 6 ಬರುತ್ತೆ. ಇಲ್ಲಿ ನಾನು 6 ಮಾರ್ಕ್ ಮಾಡಿದ್ದೀನಿ. ಅಕಾರ್ಡಿಂಗ್ ಟು ದ ಲೂಸಿಂಗ್ ಆಫ್ ದ ಕಸ್ಟಮರ್ ಕ್ಲೈಂಟ್ ಯಾರೇ ಆಗಿರಲಿ, ನೀವು ಸ್ಟಿಚ್ ಮಾಡುವಾಗ ಲೂಸಿಂಗ್ ನಾವು ಸಾಧಾರಣ ಅಂತಂದ್ರೆ ಆಫ್ ಟು 1 ಇಂಚ್ ಎಕ್ಸ್ಟ್ರಾ ನಾವು ಕೊಡ್ತೇವೆ. ಸೊ ನಾನು ಗಿವಿಂಗ್ ದ 1 ಇಂಚ್ ಎಕ್ಸ್ಟ್ರಾ ನಮ್ಮ ಮೆಷರ್ಮೆಂಟ್ ಪ್ರಕಾರ ನಮ್ಮ ಕ್ಲೈಂಟಿಗೆ ಕಂಫರ್ಟೇಬಲ್ ಆಗಬೇಕು ಅಂತ ಹೇಳಿದ್ರಿಂದ ನಾನು 1 ಇಂಚ್ ಎಕ್ಸ್ಟ್ರಾ ಲೂಸಿಂಗ್ ಕೊಟ್ಟಿದ್ದೀನಿ. ಸೊ ಇನ್ ದಟ್ ಕೇಸ್ 6 ಇಂದ ನಾನು 7 ಮಾಡಿದ್ದೀನಿ. ಸೊ ಇದಾದ ನಂತರ ಸ್ಟ್ರೇಟ್ ಲೈನ್ ತಗೊಳ್ತಾ ಇದ್ದೀನಿ. ನಾವೀಗ ಏನ್ ಮಾಡ್ತಿದ್ವಿ, ನಂದು ಹಾರ್ಮೋಲ್ ಎಷ್ಟಿದೆ 16 ಬರ್ತಾ ಇದೆ. ಹಾರ್ಮೋಲ್ 16 ಅಂತಂದ್ರೆ ನಮ್ಗೆ 8 ಬೇಕು. 8 ಅಂತಂದ್ರೆ ಎಲ್ಲಿವರೆಗೂ ನಂದು ಇದು ಟೇಪ್ 8 ತಗೊಳುತ್ತೆ ಅಲ್ಲಿವರೆಗೂ ಮಾರ್ಕಿಂಗ್ ದಿಸ್ ನಾನು ಇಲ್ಲಿಗೆ 8 ಮಾರ್ಕ್ ಮಾಡಿದಾಗ ನಾನು ಇಲ್ಲಿಂದ ಇಲ್ಲಿಗೆ ಮೆಷರ್ಮೆಂಟ್ ಮಾಡಿದಾಗ ನನಗೆ 4 ಇಂಚ್ ತೋರಿಸ್ತಾರೆ. ಇಲ್ಲಿ 4 ಇಂಚ್ ಗ್ಯಾಪ್ ನನಗೆ ತೋರಿಸ್ತಾರೆ. ಐ ಮೀನ್ ಲೈಕ್ ಇಷ್ಟು ಗ್ಯಾಪ್ ಬಿಟ್ಟು ನಾನು ಮಾರ್ಕ್ ಮಾಡಿ ಇಲ್ಲಿಂದ ನಾನು ಏನ್ ಮಾಡ್ತಾ ಇದ್ದೀನಿ, ಸೇಮ್ ಎಕ್ಸಾಕ್ಟ್ ಇಲ್ಲಿಂದ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಇಂಚ್ ಸಿಕ್ಕಿದೆ, ನಾನು ಇಲ್ಲಿ 4 ಇಂಚ್ ಗ್ಯಾಪ್ ಮಾಡ್ತಾ ಇದ್ದೀನಿ. ನಾನೇನ್ ಮಾಡ್ತೆ, ಇದರ ಸೆಂಟರ್ ಪಾಯಿಂಟ್ ಲೈಕ್ ಇಲ್ಲಿಂದ ಇಲ್ಲಿಗೆ ನನಗೆ 7 ಇದೆ ಅಲ್ವಾ, ನಾನು ಸೆಂಟರ್ ಅಂತಂದ್ರೆ 3.5 ಇಲ್ಲಿ ಮಾರ್ಕ್ ಮಾಡಿ ನಾನು ಇಲ್ಲಿಂದ ಒಂದು ಸ್ಟ್ರೇಟ್ ಲೈನ್ ಹಾಕೊಳ್ತಾ ಇದ್ದೆ. ಸ್ಟ್ರೇಟ್ ಲೈನ್ ಹಾಕಿದ ನಂತರ ಪುನಃ ಇಲ್ಲಿಂದ ನಾನು ಇದರಲ್ಲಿ ಆಫ್ ತಗೊಳ್ತಾ ಇದ್ದೀನಿ. ಸೊ 4 ಇಂಚಲ್ಲಿ ಆಫ್ ಅಂದ್ರೆ 2 ಎಕ್ಸಾಕ್ಟ್ ಇಲ್ಲಿ ಬರುತ್ತೆ. ಇದನ್ನ ನಾನೊಂದು ಸ್ಟ್ರೇಟ್ ಲೈನ್ ಹಾಕೊಳ್ತಾ ಇದ್ದೆ. ಶೇಪ್ ಕೊಡೋದೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫಸ್ಟ್ ಶೇಪ್ ನಾನು ಇಲ್ಲಿಂದ ಎಕ್ಸಾಕ್ಟ್ ಇಲ್ಲಿಂದ ನಾನು ಈ ಶೇಪ್ ಕೊಟ್ಟೆ. ನೆಕ್ಸ್ಟ್ ಇದೇ ಶೇಪನ್ನು ನಾನು ಇಟ್ಕೊಂಡು ಇಲ್ಲಿಂದ ಈ ಶೇಪನ್ನು ಹಾಕಿ ಇದು ಬಂದ್ಬಿಟ್ಟು ನಂದು ಒಂದು ಶೇಪ್ ಆಯ್ತು. ಇಲ್ಲಿಂದ ನೆಕ್ಸ್ಟ್ ಒಂದು ಮಾರ್ಕ್ ಹಾಕೊಳ್ತೀನಿ. ಇಲ್ಲಿಂದ 0.75 ಎಕ್ಸಾಕ್ಟ್ ನನಗೊಂದು ಈ ಲೈನಲ್ಲಿ. ಸೊ ಇದರಿಂದ ಎಕ್ಸಾಕ್ಟ್ 0.75 ನಾನೊಂದು ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿದಾಗ ಎಕ್ಸಾಕ್ಟ್ ಇಲ್ಲಿಂದ ಇಲ್ಲಿ ತನಕ ಒಂದು ಮಾರ್ಕ್ ಮಾಡೋದು. ನೆಕ್ಸ್ಟ್ ಇಲ್ಲಿಂದ ಈ ಶೇಪನ್ನು ನಾನು ಇಲ್ಲಿಗೆ ಜಾಯಿಂಟ್ ಮಾಡ್ತಾ ಇದ್ದೆ. ಇದೊಂದು ಬಂತು. ನೆಕ್ಸ್ಟ್ ಇದೇ ಶೇಪನ್ನು ನಾನು ಹೀಗೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಶೇಪ್. ಸೊ ಅಕಾರ್ಡಿಂಗ್ ಟು ದಿಸ್ ನನಗೆ ಇಷ್ಟು ಶೇಪನ್ನು ಗ್ಯಾಪ್ ಆಗಿದೆ. ಈಗ ಇದು ಎಕ್ಸಾಕ್ಟ್ ಮೆಜರ್ಮೆಂಟ್ ಆಯಿತು. ನಾನೇನು ಮಾಡ್ತೀನಿ, ಇಲ್ಲಿ ಏನು ಗ್ಯಾಪ್ ಇದೆ ಇಲ್ಲಿಂದ ಇಲ್ಲಿಗೆ ಅಟ್ಯಾಚ್ ಮಾಡ್ತೀನಿ. ಸಪೋಸ್ ನಾವು ಬಟ್ಟೆಯಲ್ಲಿ ಈಗ ನಾವು ಮಾರ್ಜಿನ್ ಕೊಡಲೇಬೇಕಲ್ವಾ, ಎಕ್ಸ್ಟ್ರಾ ಬಟ್ಟೆ ನಮ್ಗೆ ಬೇಕೇ ಬೇಕು. ಅದನ್ನು ನಾನೇನು ಮಾಡ್ತಿದ್ದೀನಿ, ಇಲ್ಲಿಂದ ಮೆಜರ್ಮೆಂಟ್ ಮಾಡಿಕೊಂಡು ನನಗೆ ಎಷ್ಟು ಗ್ಯಾಪ್ ಬೇಕು. ಸೊ 1.5 ಇಂಚ್ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಇಲ್ಲಿಂದ ನಾನು ಪುನಃ 1.5 ಇಂಚ್ ಇಲ್ಲಿಗೆ ಮಾಡ್ತೀನಿ. ಈ ಶೇಪನ್ನು ನಾವು ಹೀಗೆ ಡ್ರ್ಯಾಗ್ ಮಾಡ್ತಾ ಇರೋದೆ ಇಲ್ಲಿ ಒಂದು ಸ್ಟ್ರೇಟ್ ಲೈನ್ ಫಾರ್ಮ್ ಮಾಡಿಕೊಂಡು ದಿಸ್ ಇಸ್ ಅ ಮಾರ್ಜಿನ್ ಮೆಜರ್ಮೆಂಟ್. ಈ ಮೆಜರ್ಮೆಂಟನ್ನು ಇಲ್ಲಿಗೆ ನೋಡಿ, ಇದು ಕಂಪ್ಲೀಟ್ ನಿಮ್ಮ ಸ್ಲೀವ್ಸ್ ರೆಡಿ ಆಯಿತು. ಅಕಾರ್ಡಿಂಗ್ ಟು ದಿಸ್ ಹೀಗೆ ಕಟ್ ಮಾಡಿಕೊಂಡು ನೀವು ಇದನ್ನು ಸ್ಟಿಚ್ ಮಾಡಿ
ನೋಡಿದ್ರಲ್ಲ, ಇದೇ ತರ ಯಾವುದೇ ಸ್ಲೀವ್ಸ್ ಅನ್ನ ಹಾರ್ಮೋನ್ ಶೇಪ್ ಹೇಗೆ ಕೊಡೋದು ಅಂತ ಹೇಳ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬಹುದು. ಯಾವುದೇ ಬಟ್ಟೆ ಆಗಿರ್ಲಿ, ಕೆಲವೊಂದ್ಸತಿ ಇಲ್ಲಿ ಕಾಂಪ್ಲಿಕೇಶನ್ ಆಗುತ್ತೆ, ಲೂಸ್ ಆಗುತ್ತೆ, ಟೈಟ್ ಆಗುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಬರೋದಿಲ್ಲ. ಎಕ್ಸಾಕ್ಟ್ ಮೆಜರ್ಮೆಂಟ್ ತಗೊಂಡು ನೀವು ಅದನ್ನ ಮಾರ್ಕ್ ಮಾಡಿದಾಗ ಏನಾದ್ರೂ ಇನ್ನು ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ಇನ್ನು ಹೆಚ್ಚು ಮಾಹಿತಿಗಾಗಿ ನಮ್ಮ ಸಿಪ್ಲಾ ಫ್ಯಾಷನ್ ಡಿಸೈನ್ ಟೆಕ್ನಾಲಜಿಗೆ ಜಾಯ್ನ್ ಆಗಿ ಈ ಕೂಡಲೇ ಅಡ್ಮಿಷನ್ ಆದಲ್ಲಿ ನಿಮಗೆ ಹೈ ಸ್ಪೀಡ್ ಪವರ್ ಗೆ ಸೀವಿಂಗ್ ಮಷಿನ್ ಫ್ರೀ ಆಗಿ ಕೊಡ್ತೀವಿ.